ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಲವ್ ಲೈಫ್ ಅಲ್ಲಿ ನೆಕ್ಸ್ಟ್ 30 ಡೇಸ್ ಏನೆಲ್ಲ ಚೇಂಜಸ್ ಬರ್ತಿದೆ, ಏನ್ ಬದಲಾವಣೆ ಬರ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡಬಹುದು. ಅದರ್ವೈಸ್ ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 5 ಆಫ್ ಪೆಂಟಿಕಲ್ ಕಾರ್ಡ್ ಬರ್ತಾ ಇದೆ. ಓಕೆ, 3 ಆಫ್ ವ್ಯಾಂಡ್ಸ್. ನೆಕ್ಸ್ಟ್ ಒನ್ 6 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ. ವಾವ್, ನೈಸ್. ಇಲ್ಲಿ ನೀವಿಬ್ರು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಇಂದ ನೆಕ್ಸ್ಟ್ 30 ಡೇಸ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಲ್ ಅಥವಾ ಮೆಸೇಜಸ್ ನ ನೀವು ರಿಸೀವ್ ಮಾಡ್ತಾ ಇರೋಂತ ಒಂದು ಎನರ್ಜಿ ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ನಿಮಗೆ ಕಾಲ್ ಮಾಡಬಹುದು ಅಥವಾ ಮೆಸೇಜ್ ಕೂಡ ಮಾಡಬಹುದು. ಹಾಗೇನೆ ಟ್ರಾವೆಲ್ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ಬೋದು, ಸುತ್ತಾಡ್ಬೋದು, ಅಥವಾ ನೀವಿಬ್ರು ಬೇರೆ ಬೇರೆ ಊರಲ್ಲೇ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನ ಮೀಟ್ ಮಾಡೋಕ್ಕೋಸ್ಕರ ನೀವಿರುವಂತ ಸ್ಥಳಕ್ಕೆ ಬರ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇನ್ನೊಂದು, ನಿಮ್ಮಿಬ್ರ ಮಧ್ಯೆ ಏನಾದ್ರೂ ಕಾರ್ಮಿಕ್ ಕೆಲವೊಂದು ಬ್ಲಾಕೇಜಸ್ ಇದ್ರೆ ಅದನ್ನ ರಿಲೀಸ್ ಮಾಡ್ತಾ ಇರುವಂತ ಒಂದು ಎನರ್ಜಿ ಬರ್ತಾ ಇದೆ. ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಎನರ್ಜಿಯ ಒಂದು ಫೀಲ್, ಎನರ್ಜಿ ವೈಬ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನೀವು ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಆ ಒಂದು ರಿಲೇಶನ್ಶಿಪ್ ನಲ್ಲಿ ಲೀಡ್ ಮಾಡ್ತಾ ಇರ್ಬೋದು. ಆದ್ರೆ ನಿಮ್ಮಿಬ್ರು ಮಧ್ಯ ನಿಮ್ಮ ಕಾರ್ಮಿಕ್ ಅಂದ್ರೆ ನಿಮ್ಮ ಕರ್ಮ ಅಥವಾ ನಿಮ್ಮ ಪರ್ಸನ್ ಅವರ ಕರ್ಮ ಏನಿದೆ, ಆ ಬ್ಲಾಕೇಜಸ್ ಏನಿದೆ, ಅದು ಆದಷ್ಟು ಬೇಗ ರಿಲೀಸ್ ಆಗ್ತಿದೆ ಈ ಒಂದು 30 ಡೇಸ್ ಅಲ್ಲಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಅಂಡ್ ಇಲ್ಲಿ ಓಕೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಕಮಿಟ್ಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ನೆಕ್ಸ್ಟ್ 30 ಡೇಸ್ ಅಲ್ಲಿ ನಿಮ್ಮ ಪರ್ಸನ್ ಇಂದ ನಿಮಗೆ ಒಂದು ಕಮಿಟ್ಮೆಂಟ್ ಸಿಗಬಹುದು, ಅಥವಾ ನಿಮ್ಮಿಂದ ಏನಾದರೂ ಅವರು ನಿಮ್ಮ ಪರ್ಸನ್ ಕಮಿಟ್ಮೆಂಟಿಗೆ ನಿಮ್ಮಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೂ ಕೂಡ ನಿಮ್ಮ ಪರ್ಸನ್ಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಕೂಡ ಬರಬಹುದು. ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆ ಇನ್ಸ್ಟಾಗ್ರಾಮನ್ನು ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.